ಕಿಚ್ಚ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡದ ಇಂದಿನ ಎಲ್ಲಾ ಯುವ ಹೀರೋಗಳಿಗೆ ರೋಲ್ ಮಾಡೆಲ್ ಅಂದ್ರೆ ಅದು 100% ಸರಿ. ಯಾಕೆಂದ್ರೆ ಯಾವುದೇ ಹೊಸ ಹೀರೋಗೆ ಬೆನ್ನು ತಟ್ಟಿ ಶ್ಲಾಘನೆ ಮಾಡಿ ಅವರನ್ನ ತಿದ್ದುವ ಕಾರ್ಯದಲ್ಲಿ ಮೊದಲಿಗರಾಗಿರ್ತಾರೆ ಈ ಇಬ್ಬರು ನಾಯಕರು. ತಾವಿಬ್ರು ಸೆಲೆಬ್ರಿಟಿಗಳಾದ್ರೂ ತಮ್ಮ ಮುಂದಿನ ಪೀಳಿಗೆಯ ನಾಯಕರನ್ನ ಹೊಗಳೋದ್ರಲ್ಲಿ ಇವರಿಬ್ರು ಫಸ್ಟ್. ಹೊಸ ಹೀರೋ ಕಾರ್ತಿಕ್ ಬಗ್ಗೆ ಕಿಚ್ಚ ಮಾತಾಡಿದ್ರೆ ದರ್ಶನ್ಗೆ ಪ್ರಜ್ವಲ್ ದೇವರಾಜ್ ಫೇವರೇಟ್ ಅಂತೆ. ಹೀಗೆ ಈ ಇಬ್ರು ಇಂದಿನ ಹೊಸ ಯಂಗ್ ಟ್ಯಾಲೆಂಟೆಡ್ ನಾಯಕರನ್ನ ಕನ್ನಡ ಜನತೆಗೆ ಹೊಸ ರೀತಿಯಲ್ಲಿ ಪರಿಚಯ ಮಾಡಿಸೋಕೆ ದೊಡ್ಡ ಪ್ಲಾನೇ ಮಾಡಿದ್ರು. ಬಾಕ್ಸ್ ಆಫೀಸ್ನಲ್ಲಿ ಈ ಹುಡುಗರ ಮನಸೆಳೆಯೋಕೆ ತಾವಿಬ್ರು ಮುಂದೆ ನಿಂತು ಏನಾದ್ರೂ ಸಹಾಯ ಮಾಡಬಹುದಾ ಅಂತ ಯೋಚಿಸಿದ್ದೇ ತಡ. ಈ ಹುಡುಗರನ್ನೆಲ್ಲ ಕಟ್ಕೊಂಡು ಮಡಿಕೇರಿಗೆ ಹೈವೇನಲ್ಲಿ ಬೈಕ್ ರೈಡಿಂಗ್ ಹೊರಟೇ ಬಿಟ್ರು. ಚಿರಂಜೀವಿ ಸರ್ಜಾ, ಪ್ರವೀಣ್, ರವಿಶಂಕರ್, ಧ್ರುವ ಸರ್ಜಾ, ಕಾರ್ತಿಕ್ ಹಾಗೂ ಮತ್ತಷ್ಟು ಕನ್ನಡದ ಹೊಸ ಹೀರೋಗಳ ಗುಂಪು ಬುಲೆಟ್ ನಲ್ಲಿ 100 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಮಡಿಕೇರಿನಲ್ಲಿರೋ ದರ್ಶನ್ ಅವರ ಸ್ನೇಹಿತರ ಫಾರ್ಮ್ ಹೌಸ್ಗೆ ದಂಡ ಹೊರಟಿತು. ಹೋಗುವಾಗ ಯಾವುದೇ ಅಡೆತಡೆ ಇಲ್ದಿದ್ರು ಬರುವಾಗ ಮಂಡ್ಯದ ಸಿಗ್ನಲ್ ನಲ್ಲಿ ಹೆಲ್ಮೆಟ್ ತೆಗೆದ ದರ್ಶನ್ ಅವರನ್ನ ಗುರುತಿಸಿದ ಅಭಿಮಾನಿ ಮದ್ದೂರಿನ ತನ್ನ ಫ್ರೆಂಡ್ಗೆ ಸೂಚನೆ ಕೊಟ್ಟ. ಅಷ್ಟೇ, ಈ ಗುಂಪು ಮದ್ದೂರು ತಲುಪೋಷ್ಟರಲ್ಲಿ ಅಲ್ಲಿ ಅಭಿಮಾನಿಗಳ ಗುಂಪೇ ನೆರೆದಿದ್ದು ಹಾರ ತುರಾಯಿಗಳ ಸಮೇತ ಈ ಕನ್ನಡದ ಹೀರೋಗಳನ್ನ ಸನ್ಮಾನಿಸುವ ಕಾರ್ಯಕ್ರಮವನ್ನ ರಸ್ತೆನಲ್ಲೇ ಹಮ್ಮಿಕೊಂಡಿತ್ತು. ಒಟ್ನಲ್ಲಿ ಸುದೀಪ್ ದರ್ಶನ್ ಬೈಕ್ ರೈಡ್ ಹೊಸ ಹೀರೋಗಳಿಗೆ ಮಾರ್ಕೆಟಿಂಗ್ ಟ್ರೆಂಡ್ ಆಗಿತ್ತು.